ನಮಸ್ಕಾರ ಸ್ನೇಹಿತರೆ, ನಾವು ಈ ಒಂದು ವಿಡಿಯೋದಲ್ಲಿ ಶಿಕ್ಷಕರ ನೇಮಕಾತಿಗೆ ಏನು ಅಧಿಸೂಚನೆ ಇನ್ನೇನು ಕೆಲವೇ ದಿನಗಳಲ್ಲಿ ಹೊರಡಿಸ್ತಾರಲ್ವ ಅದರ ಬಗ್ಗೆ ಒಂದಷ್ಟು ಚರ್ಚೆ ಮಾಡೋಣ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಪೊಲೀಸ್ ನೇಮಕಾತಿ ನೋಡಿ, ಯಾರೂ ಅಂದ್ಕೊಂಡೇ ಇರಲಿಲ್ಲ ನೋಟಿಫಿಕೇಷನ್ ಈಗೇನು ಆಗುತ್ತಾ ಅಥವಾ ಲೇಟಾಗಿ ಆಗುತ್ತಾ ಅಂತಕ್ಕಂಥದ್ದು. ಅಂದರೆ ಈಗ ಹೊಸದಾಗಿ ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿ ಒಂದು 5-6 ದಿನ 4-5 ದಿನ ಆಯ್ತಷ್ಟೇ. ಮತ್ತು ಹೊಸ ಮಿನಿಸ್ಟ್ರುಗಳಾಗಬೇಕು, ಆನಂತರ ಇಲಾಖೆವಾರು ಮಾಹಿತಿ ತೊಗೊಂಡು ನೇಮಕಾತಿ ಏನಾದರೂ ಅಚಾನಕ್ ಇನ್ನೊಂದು ತಿಂಗಳು 1.5 ತಿಂಗಳು ಹೋಗ್ಬೋದೇನೋ ಅಂತ ಅಂದ್ಕೊಂಡಿದ್ವಿ. ಬಟ್ ಅದು ಯಾವುದೂ ಕೂಡ ಇಲ್ಲಿ ಎಫೆಕ್ಟ್ ಅನಿಸಲೇ ಇಲ್ಲ. ಒಂದು 3395 ಒಟ್ಟಾರೆ 3300+ ಹುದ್ದೆಗಳಿಗೆ ನೋಟಿಫಿಕೇಷನ್ ಆಗೇ ಬಿಡ್ತು. ಅಂದರೆ ತುಂಬ ಖುಷಿ ವಿಚಾರ. ಯಾಕಂದರೆ ಒಂದು 3-4 ವರ್ಷಗಳಿಂದ ವೇಟ್ ಮಾಡ್ತಾಯಿದ್ರು ಸಾವಿರಾರು ಅಭ್ಯರ್ಥಿಗಳು ಈ ಒಂದು ನೋಟಿಫಿಕೇಷನ್ಗೋಸ್ಕರ. ನೋಡಿರಿ, ಇಲ್ಲಿ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಹೇಳೋದು ಬಿಟ್ಟು ಪೊಲೀಸ್ನ ಯಾಕೆ ತೊಗೊಂಡಿದ್ದೀನಿ ಅಂತಂತಂದರೆ, ಅದರ ಅರ್ಥ ನೋಟಿಫಿಕೇಷನ್ ಅಂತಕ್ಕಂಥದ್ದು ನಮ್ಗೆ ಹೇಳಿ ಕೇಳಿ ಯಾರೂ ನೋಟಿಫಿಕೇಷನ್ ಮಾಡೋದಿಲ್ಲ. ಇಲಾಖೆಯವರು ಏನು ಪ್ರೊಸೆಸ್ಗಳಿರ್ತವೆ ಅವುಗಳನ್ನು ಮುಗಿಸ್ಕೊಂಡು ನೋಟಿಫಿಕೇಷನ್ ಮಾಡಿಬಿಡ್ತಾರೆ. ಅಂದರೆ ಈಗ ನೋಡಿ, PC ನೋಟಿಫಿಕೇಷನ್ ಬಗ್ಗೆ ಸಾಕಷ್ಟು ದಿನಗಳಿಂದ ಮಾಹಿತಿ ಹರಿದಾಡ್ತಾ ಇತ್ತು. ಅಂದರೆ ಇನ್ನೇನು ಈಗಾಗುತ್ತೆ, ಮುಂದಿನ ವಾರ ಅಂದರೆ ಒಂದು 15 ದಿನದಲ್ಲಿ ಆಗುತ್ತೆ, ತಿಂಗಳಲ್ಲಿ ಆಗುತ್ತೆ ಅಂದ್ಕೊಂಡಿದ್ವಿ. ಬಟ್ ಸರ್ಕಾರದಲ್ಲಿ ಸ್ವಲ್ಪ ಬದಲಾವಣೆ ಆದ ನಂತರ ನೋಟಿಫಿಕೇಷನ್ ಕೂಡ 1-1.5 ತಿಂಗಳು ಅಂತ ಅಂದ್ಕೊಂಡಿದ್ವಿ. ಬಟ್ ಆಗಿಬಿಡ್ತಲ್ಲ, ಆ ರೀತಿಯಾಗಿ ಶಿಕ್ಷಕರ ನೇಮಕಾತಿ ಕೂಡ ಅದೇ ಒಂದು ಹಂತದಲ್ಲಿರ್ತಕ್ಕಂಥದ್ದು. ನೋಡಿ, ಇಷ್ಟು ದಿನ ಏನಾಗಿತ್ತು ಅಂತಂದರೆ, ಶಿಕ್ಷಕರ ನೇಮಕಾತಿ ಒಂದು 5,000 ಹುದ್ದೆಗಳಿಗೆ ಅಂದ್ಕೊಂಡ್ವಿ, ಆನಂತರ 10,000 ಹುದ್ದೆ, ಆನಂತರ 18,000, 15,000 ಹೀಗೆ ಹಲವಾರು ಸಂಖ್ಯೆ ಹೇಳ್ತಾ ಇದ್ದಾರೆ. ಅಂದರೆ ಇಂತಿಷ್ಟೇ ಹುದ್ದೆಗಳದ್ದು ಅನ್ನುವಂಥ ಮಾಹಿತಿ ಇನ್ನೂ ನಿಖರವಾಗಿ ಸಿಕ್ಕಿಲ್ಲ. ಅಂದರೆ ಈ ಹಿಂದೆ ಇದ್ದಂಥ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸರ್ ಏನು ಹೇಳಿದರು ಅಂದರೆ, ನಾವು 15,000 ಶಿಕ್ಷಕರ ಹುದ್ದೆಗಳಿಗೆ ನೇಮಕಾತಿಯನ್ನು ಮಾಡ್ಕೊಳ್ತೀವಿ ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಹಣಕಾಸು ಇಲಾಖೆಯ ಅಂದರೆ ಪರ್ಮಿಷನನ್ನು ಕೂಡ ಪಡೆದುಕೊಳ್ಳೋದಕ್ಕೆ ಪ್ರಸ್ತಾವನೆಯನ್ನು ಶೀಘ್ರದಲ್ಲಿ ಸಲ್ಲಿಸ್ರಿ ಅಂತಲೂ ಕೂಡ ಹೇಳಿದರು. ಅಂದರೆ ಅದರ ಅರ್ಥ ಇನ್ನೇನು ಕೆಲವೇ ದಿನಗಳಲ್ಲಿ ಪರ್ಮಿಷನ್ ತೊಗೊಂಡು, ಅಂದರೆ ಹಣಕಾಸು ಇಲಾಖೆಯ ಪರ್ಮಿಷನನ್ನು ತೊಗೊಂಡು 15,000 ಶಿಕ್ಷಕರ ಹುದ್ದೆಗೆ ನೇಮಕಾತಿ ಮಾಡ್ತಕ್ಕಂಥದ್ದು ಈಗಾಗಲೇ ವಿಚಾರ ಸ್ಪಷ್ಟ ಆಗಿರ್ತಕ್ಕಂಥದ್ದು. ಯಾಕಂದರೆ ಸ್ವತಃ ಈ ಹಿಂದಿನ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ, ಜೊತೆಗೆ ಮಾನ್ಯ ಶಿಕ್ಷಣ ಸಚಿವರಾಗಿದ್ದಂಥ ಮಧು ಬಂಗಾರಪ್ಪ ಸರ್ ಕೂಡ ಹೇಳಿದ್ದಾರೆ. ಒಟ್ಟಾರೆಯಾಗಿ 15,000 ಶಿಕ್ಷಕರ ನೇಮಕಾತಿ ನಡೆಯುವಂಥದ್ದು ಬಹುತೇಕ ಖಚಿತ. ಅದರಲ್ಲಿ ಒಂದು 5,000-5,500 ಎಚ್ ಕೆ ಆದರೆ ಒಂದು 9,000-9,500 ನಾನ್ ಎಚ್ ಕೆ ಆಗ್ಬೋದು. ಸೊ ಇಂಥ ಒಂದು ದೊಡ್ಡ ನೇಮಕಾತಿಯಿಂದ ಯಾವುದೇ ಕಾರಣಕ್ಕೂ ಹೊರಗೆ ಉಳಿಬಾರ್ದು ಅಂತಂತಂದರೆ, ನೀವು ಈಗೇನು ಶಿಕ್ಷಕರ ನೇಮಕಾತಿಯಲ್ಲಿ ಒಂದು 2-3 ಟೈಪ್ ಅಂದರೆ PST ಮತ್ತು GPT, HSTR. ಆದರೆ ನೋಟಿಫಿಕೇಷನ್ ಯಾವತ್ತು ಬರೀ ಶಿಕ್ಷಕರ ನೇಮಕಾತಿ ಅಂತ ಗೊತ್ತಿದೆ ವಿನಃ PSTನೋ GPTನೋ HSTR ಎಷ್ಟೆಷ್ಟು ಹುದ್ದೆಗಳಿಗೆ ನೇಮಕಾತಿ ಆಗುತ್ತೆ ಅನ್ನೋವಂಥದ್ದು ಹಣಕಾಸು ಇಲಾಖೆ ಪರ್ಮಿಷನ್ ತೊಗೊಂಡ ಮೇಲೆ ಗೊತ್ತಾಗುತ್ತೆ. ಅಂದರೆ ಈಗ ಶಿಕ್ಷಣ ಇಲಾಖೆಯಿಂದ ಪ್ರಸ್ತಾವನೆ ಹೋಗಿರುತ್ತೆ. ಯಾಕಂದರೆ ಹೇಳಿನೇ ಭಾಳ ದಿನ ಆಯಿತು. ಆ ಪ್ರಸ್ತಾವನೆ ಹೋದ್ಮೇಲೆ ಶಿಕ್ಷಣ ಇಲಾಖೆಯಿಂದ ಪ್ರಸ್ತಾವನೆ ಹೋಗ್ಬೇಕು. ಆ ಪ್ರಸ್ತಾವನೆಗೆ ಹಣಕಾಸು ಇಲಾಖೆ ಒಪ್ಪಿಗೆ ಕೊಡಬೇಕು. ಒಪ್ಪಿಗೆ ಕೊಟ್ಟಾದ ನಂತರ PST ಎಷ್ಟು ಹುದ್ದೆಗಳಿಗೆ ಒಪ್ಪಿಗೆ ಕೊಟ್ಟಿದೆ, GPT ಎಷ್ಟು ಹುದ್ದೆಗಳಿಗೆ ಒಪ್ಪಿಗೆಯನ್ನು ಕೊಟ್ಟಿದೆ, ಹಾಗೆಯೇ HSTR ಎಷ್ಟು ಹುದ್ದೆಗಳಿಗೆ ಕೊಟ್ಟಿದೆ, ಅಥವಾ PST ಬರೀ HSTR ಮಾಡ್ತಾರೆ ಅಂದರೆ PST GPT ಅಷ್ಟೇ ಮಾಡ್ತಾರೆ, ಅಥವಾ HSTR ಕೂಡ ಮಾಡ್ತಾರೆ. ಹೀಗೆ ಅಧಿಕೃತವಾದಂಥ ಮಾಹಿತಿ ಇನ್ನೇನು ಕೆಲವೇ ದಿನಗಳಲ್ಲಿ ಎಲ್ಲರಿಗೂ ಕೂಡ ಗೊತ್ತಾಗುತ್ತೆ. ಮತ್ತು ನೋಟಿಫಿಕೇಷನ್ ಅಂತಕ್ಕಂಥದ್ದು ದಿಢೀರಂತ ಆಗೋದ್ರಿಂದ ಈಗ ನೋಡಿ, ಕೇವಲ 2 ತಿಂಗಳು ಪೊಲೀಸ್ ಈಗ ಏನು ಸಿವಿಲ್ PC ನೋಟಿಫಿಕೇಷನ್ ಆಗೈತಲ್ಲ, ಅದಕ್ಕೆ ಕೇವಲ 2 ತಿಂಗಳು ಮಾತ್ರ ಎಕ್ಸಾಮ್ಗೆ ಓದ್ಕೊಳ್ಳೋಕ್ಕೆ ಅವಕಾಶ ಸಿಕ್ಕಿರ್ತಕ್ಕಂಥದ್ದು. ಇಲ್ಲಿ ಅದು 2 ತಿಂಗಳನ್ನಿಲ್ಲ, 55-56 ದಿನ ಅಷ್ಟೇ ಇರ್ತಕ್ಕಂಥ. ಅಂದರೆ ಆಗಸ್ಟ್ 2ನೇ ತಾರೀಕಿಗೆ ಎಕ್ಸಾಮ್ ಇರೋದ್ರಿಂದ ಒಂದು 54-55 ದಿನಗಳ ಸಮಯ ಸಿಗುತ್ತೆ. ಇಲ್ಲಿ ಶಿಕ್ಷಕರ ನೇಮಕಾತಿಗೂ ಕೂಡ ಹಾಗೆಯೇ 2 ತಿಂಗಳು ನಿಮಗೆ ಟೈಮ್ ಸಿಗುತ್ತೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ 2022ರಲ್ಲಿ GPT ನೋಟಿಫಿಕೇಷನ್ ಆಗಿತ್ತು. ತಮಗೆ ಗೊತ್ತಿದೆ, ಮೇ ತಿಂಗಳಲ್ಲಿ ಎಕ್ಸಾಮ್ ನಡೆದಿತ್ತು. ನೋಟಿಫಿಕೇಷನ್ ಆಗಿದ್ದು ಮಾರ್ಚ್ ತಿಂಗಳಲ್ಲಿ. ಅಂದರೆ ಮಾರ್ಚ್ 20ರಲ್ಲಿ, ಅಂದರೆ ಮಾರ್ಚ್ 19ಕ್ಕೋ 20ಕ್ಕೋ ನೋಟಿಫಿಕೇಷನ್ ಆಗಿತ್ತು. ಏಪ್ರಿಲ್ ಬಿಟ್ಟರೆ ಮೇ 20ಕ್ಕೆ ಎಕ್ಸಾಮ್ ಇಟ್ಬಿಟ್ರು. 20-21ಕ್ಕೆ ಎಕ್ಸಾಮ್ ನಡೀತು. ಅಂದರೆ ಕರೆಕ್ಟ್ 2 ತಿಂಗಳ ಇಲ್ಲಿ ಓದೋದಕ್ಕೆ ಅವಕಾಶ ಸಿಕ್ಕಿತ್ತು. ಅಂದರೆ ನಾನು ಏನು ಹೇಳಕತ್ತೀನಿ ಅಂದರೆ, ಇವತ್ತು ಈ ಕ್ಷಣ ನೋಟಿಫಿಕೇಷನ್ ಆಯಿತು ಶಿಕ್ಷಕರ ನೇಮಕಾತಿದ್ದು ಅಂದರೆ ನಿಮಗೆ ಸಿಗೋದು 2 ತಿಂಗಳು ಟೈಮ್ ಸಿಗುತ್ತೆ. ಅದಕ್ಕೆ ನಾನು ಹೇಳೋದೇನು ಅಂತಂತಂದರೆ, ಈಗಲಿಂದನೇ ನೀವು ಓದಕತ್ತಿದ್ರಿ ಅಂದರೆ ಇನ್ನೊಂದು 15 ತಿಂಗಳಲ್ಲೂ ನೀವು ಒಂದು ಹೆಚ್ಚುವರಿಯಾಗಿ ನಿಮಗೆ ಸಮಯ ಸಿಗುತ್ತೆ. ಇವತ್ತು ನೀವು ಸ್ಟಾರ್ಟ್ ಮಾಡಿದರೆ ನೋಟಿಫಿಕೇಷನ್ ಹಾಕಿ ಇನ್ನೊಂದು 15 ದಿನ ಟೈಮ್ ಸಿಕ್ಕರೆ 2.5-3 ತಿಂಗಳು ನಿಮ್ಗೆ ಎಕ್ಸಾಮ್ಗೆ ಓದ್ಕೊಳ್ಳೋಕ್ಕೆ ಅವಕಾಶ ಸಿಗುತ್ತೆ. ಯಾಕೆಂದರೆ ಸಿಲೆಬಸ್ ತುಂಬ ಜಾಸ್ತಿ ಇದೆ. ಉಳಿದಂಥ ಎಕ್ಸಾಮ್ಗೆ ಓದೋದೇ ಬೇರೆ, ಶಿಕ್ಷಕರ ನೇಮಕಾತಿಗೆ ಓದೋದೇ ಬೇರೆ. ಯಾಕಂದರೆ GPT ಇಲ್ಲಿ ಹೆಂಗಿದೆ ಅಂದರೆ ಡಿಸ್ಕ್ರಿಪ್ಟಿವ್ ಇದೆ, ಜೊತೆಗೆ MCQನೂ ಇದೆ,
ಮತ್ತು HSTR ಆದರೆ ಜಸ್ಟ್ MCQ ಅಂದರೆ ಅಬ್ಜೆಕ್ಟಿವ್ ಟೈಪ್ ಇರ್ತಕ್ಕಂಥದ್ದು. ನೋಡೋಣ ಅಂದರೆ ಯಾವ ಹುದ್ದೆಗಳಿಗೆ ನೋಟಿಫಿಕೇಷನ್ ಆಗುತ್ತೋ ಆಗಲಿ. ಯಾಕಂದರೆ ಬಹುತೇಕ ಸಮಾಜ ವಿಜ್ಞಾನ ಅಂತಂದರೆ ಅಲ್ಲಿ GPT ಆದ್ರೇನು HSTR ಏನು ಅದೇ ಸಿಲೆಬಸ್ ಇರುತ್ತೆ, ಅದನ್ನೇ ಓದೋದು. ಬರೆಯುವಂಥ ಶೈಲಿ ಬೇರೆ ಇರ್ಬೋದು, ಅಂದರೆ ಈಗ ಎಕ್ಸಾಮ್ ಪ್ಯಾಟರ್ನ್ ಬೇರೆ ಇರ್ಬೋದು, ಆದರೆ ಸಿಲೆಬಸ್ ಏನು ಚೇಂಜ್ ಮಾಡೋಕ್ಕಾಗಲ್ಲ. ಯಾಕಂದರೆ GPTಗೆ ಏನು ಸಿಲೆಬಸ್ ಇರುತ್ತೆ HSTRಗೂ ಅದೇ ಇರುತ್ತೆ. ಬಟ್ ಅಲ್ಲಿ MCQ ಇದ್ದರೆ ಇಲ್ಲಿ ಒಂದಷ್ಟು ಡಿಸ್ಕ್ರಿಪ್ಟಿವ್ ಇರುತ್ತೆ. ಇರಲಿ, ಹೆಂಗನೇ ಇರಲಿ, ಓದುವಂಥದ್ದು ಒಂದೇ ಆಗಿರೋದ್ರಿಂದ ಈಗಲಿಂದನೇ ಒಂದಕ್ಕೆ ನೀವು ಓದ್ತಾ ಹೋಗ್ರಿ. ಅಂದರೆ ನಿಮಗೆ HSTR GPT ಎಲ್ಲದಕ್ಕೂ ಕೂಡ ಅನುಕೂಲ ಆಗುತ್ತೆ. ಮತ್ತು ಯಾರೆಲ್ಲ ಇನ್ನೂ TET ಪಾಸ್ ಆಗಿಲ್ವಲ್ಲ, CTETಗೆ ಅಪ್ಲಿಕೇಶನ್ ಹಾಕಿದ್ರಿ ಅಂತ ನಾನು ಭಾವಿಸಿದ್ದೀನಿ. ಯಾಕಂದರೆ ಸಮಯ ಸಂದರ್ಭಗಳು ಹೇಳೋಕ್ಕಾಗಲ್ಲ. ಅದು ಒಂದು ತಿಂಗಳ ಮುಂದೆ ಹೋಗ್ಬೋದು ಅಥವಾ ನೋಟಿಫಿಕೇಷನ್ ಬೇಗನೆ ಆಗ್ಬೋದು, ಅದು ಸೆಕೆಂಡ್ರಿ. ಬಟ್ ನಿಮಗೆ ಇರತಕ್ಕಂಥ ಅವಕಾಶ ಏನಂದರೆ, ಈಗ CTET ಇದೆ ಅಂದಮೇಲೆ CTET ಕ್ಲಿಯರ್ ಮಾಡ್ಕೊಳ್ಳೋಂಥ ಕೆಲಸವನ್ನು ಮಾಡಬೇಕಾಗುತ್ತೆ. ಮತ್ತು ಇನ್ನು ಕೆಲವ್ರದ್ದು ಒಂಥರ ಸಮಸ್ಯೆ ಇರುತ್ತೆ. ಏನಂದರೆ ಅವರು B.Ed ಓದ್ತಾ ಇರ್ತಾರೆ, ಅಂದರೆ 4th ಸೆಮ್ ಇರ್ತಾರೆ. ಈಗ 4th ಸೆಮ್ ಇರ್ತೀರಿ, TET ಪಾಸ್ ಆಗಿರ್ತೀರಿ. ಅವ್ರಿಗೆ ಒಂಥರ ದುಗುಡ. ಹೆಂಗಂದ್ರೆ ನಾ TETನೂ ಪಾಸ್ ಆಗೀನಿ, B.Ed 4th ಸೆಮ್ಗೆ ಬಂದೀನಿ, ನನಗೇನಾದರೂ ಅವಕಾಶ ಸಿಗುತ್ತಾ ಅಂತ. ಯಾಕಂದರೆ ನೀವು ಒಂದು ಅಂತಿಮ ಘಟ್ಟದಲ್ಲಿ ನಿಂತಿದ್ದೀರಿ ಅಂತಂದರೆ ಅವಕಾಶ ಸಿಗೋಂಥ ಚಾನ್ಸಸ್ಗಳು ಜಾಸ್ತಿ ಇರ್ತವೆ. ಅದಕ್ಕೋಸ್ಕರ B.Ed 4th ಸೆಮ್ ಇದ್ದುಕೊಂಡು ಯಾರೆಲ್ಲ TET ಪಾಸ್ ಆಗಿದ್ರಿ ಅವರು ಈ ಒಂದು GPT ಮತ್ತು PhDಗೆ ಓದುವಂಥದ್ದು ತುಂಬ ಉತ್ತಮ. ಯಾಕಂದರೆ ಈಗ ಏನಾದರೂ ನೀವು ಮಿಸ್ ಮಾಡ್ಕೊಂಡ್ರೆ ಅಂದರೆ ಮತ್ತೆ 3-4 ವರ್ಷಗಟ್ಟಲೆ ಕಾಯಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಹೇಳೋಂಥದ್ದಿಷ್ಟೇ, TET ಆಗದೇ ಇರೋರು CTETಗೆ ಚೆನ್ನಾಗಿ ಓದ್ರಿ. ಜೊತೆಗೆ ಯಾರೆಲ್ಲ TET ಪಾಸ್ ಮಾಡ್ಕೊಂಡಿದ್ದೀರಿ, ಈಗ ನೀವು ಆ ಓದೋದಕ್ಕೆ ಇವತ್ತೇ ಈ ಕ್ಷಣದಿಂದನೇ ಆರಂಭವನ್ನು ಮಾಡಿರಿ. ಯಾಕೆಂದರೆ ನೇಮಕಾತಿ ಪೊಲೀಸ್ದು ಹೆಂಗಾಯ್ತಲ್ಲ ಹಂಗೆ ದಿಢೀರಂತಲೇ ನೋಟಿಫಿಕೇಷನ್ ಆಗುತ್ತೆ. ನಾವು ಮುಂದಿನ ತಿಂಗಳು ನೋಟಿಫಿಕೇಷನ್ ಮಾಡ್ತೀವಿ ನೋಡ್ರಿ ಅಂತ ಹೇಳಿ ಇಲಾಖೆದವ್ರು ಏನು ಹೇಳಿ ನೋಟಿಫಿಕೇಷನ್ ಮಾಡ್ತಾರೆ. ಅಂದರೆ ಆಗಸ್ಟ್ 1ನೇ ತಾರೀಕಿಗೆ ಮಾಡ್ತೀವಿ ನಾವು ನೋಟಿಫಿಕೇಷನ್, ಈಗ ಓದ್ಕರಿ ಅಂತ ಏನಾರು ಹೇಳ್ತಾರೆ. ಹಂಗಿರಲ್ಲ. ಅಲ್ಲಿ ಏನು ಅವರು ಪ್ರೊಸೆಸ್ ಇರುತ್ತೆ ಅವನ್ನೆಲ್ಲ ಮುಗಿಸ್ಕೊಂಡು ನೋಟಿಫಿಕೇಷನ್ ಅವ್ರ ಪಾಡಿಗೆ ಅವ್ರು ನೋಟಿಫಿಕೇಷನ್ ಮಾಡಿಬಿಡ್ತಾರೆ. ಮಾಡಿ ಒಂದು ಎಕ್ಸಾಮ್ ಡೇಟ್ ಕೂಡ ಅನೌನ್ಸ್ ಮಾಡಿಬಿಡ್ತಾರೆ. ಆ ಪ್ರಕಾರ ಎಲ್ಲವೂ ಮುಗಿದೋಗುತ್ತೆ. ಸೊ ಅದಕ್ಕೋಸ್ಕರ ಮುಂದೆ ಅವಕಾಶ ಸಿಗಲೇ ಇಲ್ಲ, ಬರೀ 2 ತಿಂಗಳು ಸಿಕ್ತು, ನನಗೆ ಓದೋಕ್ಕಾಗಲಿಲ್ಲ, ಸಿಲೆಬಸ್ ಕವರ್ ಮಾಡೋಕ್ಕಾಗಲಿಲ್ಲ, ಈ ಎಲ್ಲ ನೆಪಗಳನ್ನು ಹೇಳ್ಕೊಂತ ಕೊಡೋದಕ್ಕಿಂತ ಇವತ್ತು ಓದುವಂಥದ್ದು ತುಂಬ ಉತ್ತಮ. ಅದಕ್ಕೋಸ್ಕರ ಯಾರೆಲ್ಲ PhD GPT HSTR ಓದ್ತಾ ಇದ್ದರೆ ನಿಮ್ಮ ಸಿಲೆಬಸ್ಗೆ ತಕ್ಕ ಹಾಗೆ ನಿಮ್ಮ ಸಬ್ಜೆಕ್ಟ್ ಏನಿದೆ ಅದನ್ನು ಓದ್ತಾ ಹೋಗಿ. ಮತ್ತು ನಮ್ಮ ಆರ್ಟ್ಸ್ ಸ್ಟೂಡೆಂಟ್ಸ್ಗೆ ಸ್ವಲ್ಪ ಕಷ್ಟ ಅಂದರೆ ಆರ್ಟ್ಸ್ ಅನ್ನೋದಕ್ಕಿಂತ ಎಲ್ಲರಿಗೂ ಕೂಡ, ಯಾಕಂದರೆ ಆರ್ಟ್ಸು ಸೈನ್ಸು ಏನು ನೀವಿದ್ರಿ ಇಲ್ಲಿ ಏನಾಗುತ್ತೆ ಅಂತಂದರೆ ಒಂದಷ್ಟು ಕರೆಂಟ್ ಅಫೇರ್ಸು, ಅಂದರೆ ಶಿಕ್ಷಕರ ನೇಮಕಾತಿಗೆ ಓದುವಂಥವ್ರದ್ದು ಒಂದು ಸಮಸ್ಯೆ ಏನು ಅಂತಂದರೆ ಅವರು ಕರೆಂಟ್ ಅಫೇರ್ಸ್ ಓದಲ್ಲ, ಮೆಂಟಲ್ ಪ್ರಾಕ್ಟೀಸ್ ಮಾಡಲ್ಲ, ಮತ್ತು GKಗೆ ಸಂಬಂಧಪಟ್ಟಂಥದ್ದು ನೋಡಲ್ಲ. ಜಸ್ಟ್ ಏನಪ್ಪ ಅಂದ್ರೆ ನಮ್ಮ ಸಿಲೆಬಸ್ ಇರುತ್ತೆ, ಸೋಷಲ್ ಸೈನ್ಸ್ ಎಲ್ಲನೂ ಓದೋದು, ಮತ್ತು ಅದು ಸೈನ್ಸ್ ಅಷ್ಟೇ ಓದೋದು, ಮ್ಯಾಥ್ಸ್ ಅಷ್ಟೇ ನೋಡ್ಕೊಳ್ಳೋದು. ಈ ರೀತಿ ಆಗುತ್ತೆ. ನೀವೇನು ಮಾಡಿರಿ, ಸ್ವಲ್ಪ ಸ್ಪೆಷಲಾಗಿರಬೇಕು ಅಂತಂದರೆ ಇಲ್ಲಿ ನೀವು ಸ್ಪೆಷಲಾಗಿಯೇ ಓದಬೇಕಾಗುತ್ತೆ. ನಿಮ್ಮ ಸಿಲೆಬಸ್ನೆಲ್ಲ ಓದಬೇಕು, ತಪ್ಪಲ್ಲ. ಯಾಕಂದರೆ ಅಲ್ಲಿ ಇರ್ತಕ್ಕಂಥದ್ದು 90% ಅದೇ ಇರುತ್ತೆ, ಒಂದು 10% ಏನಿದೆ ಅಲ್ಲ ಇಲ್ಲಿ ಹೆಚ್ಚು ಕಡಿಮೆ ಆಗುತ್ತೆ. ಇಲ್ಲಿ ಯಾರಾದರೂ ನೋಡಿ GK ಪೇಪರ್ನಲ್ಲಿ ಚೆನ್ನಾಗಿ ಸ್ಕೋರ್ ಮಾಡಿಬಿಟ್ರು ಅಂತಂತಂದರೆ ನೀವು ಇಲ್ಲಿ ಸಬ್ಜೆಕ್ಟ್ ನಿಮ್ಗೆ ಎಷ್ಟು ಇರುತ್ತೋ ಅವ್ರಿಗೂ ಕೂಡ ಅಷ್ಟೇ ಇರುತ್ತೆ. GKನಲ್ಲಿ ಅವ್ರು ಹೆಚ್ಚಿಗೆ ಮಾಡಿದರೆ ನೀವು ಕಡಿಮೆ ಮಾಡಿದ್ರಿ ಅಂತಂದರೆ ಆಟೋಮೆಟಿಕ್ಕಾಗಿ ಸ್ಕೋರ್ ಹೆಚ್ಚಾಗುತ್ತೆ. ಸೊ ಈ ರೀತಿಯಾಗಿ ಸಮಸ್ಯೆಗಳು ಆಗಬಾರ್ದು ಅಂದರೆ ಮೆಂಟಲ್ ನೋಡ್ಕೊಡ್ರಿ, ಕರೆಂಟ್ ಅಫೇರ್ಸು ಸ್ವಲ್ಪ ನೋಡ್ಕೊಡ್ರಿ, ಎವರ್ಗ್ರೀನ್ GK ಸ್ವಲ್ಪ ನೋಡ್ಕೊಡ್ರಿ. ಸೊ ಇದಿಷ್ಟನ್ನು ನೀವು ಓದ್ಕೊಂಡ್ರಿ ಅಂತಂದರೆ ಮತ್ತು ಸೈಕಾಲಜಿ ಏನು ಮಾಡಿರಿ ಅಂತಂತಂದ್ರೆ ನೀವು ಪುಸ್ತಕನ ಓದ್ತಿರಲ್ಲ, ನೇರ ಪ್ರಶ್ನೆಗಳು ಸೈಕಾಲಜಿ ಬರೋದೇ ಇಲ್ಲ, ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಟ್ರಿ. ಅಲ್ಲಿ ಬರೋದೇ ಅಪ್ಲೈಡ್ ಕ್ವಶನ್ಗಳು. ಅಂದ್ರೆ ಎಕ್ಸಾಮ್ ಹಾಲ್ನಾಗ ಹೋಗಿ ಕುಂತಿರ್ತೀರಿ, ಅಲ್ಲೇ ಕುಂದ್ರೋದು, ಅಲ್ಲೇ ಓದೋದು, ಅಲ್ಲೇ ಆನ್ಸರ್ ಮಾಡೋದು. ಅದಕ್ಕೆ ನೀವು ಬುಕ್ದಾಗ ಇದ್ದಿದ್ದನ್ನು ಬೈಪಾಟ್ ಮಾಡ್ಕೊಂಡು ಹೋಗಿ ಓದೋಂಥದ್ದೇನಿಲ್ಲ. ಆದರೆ ಏನಂತಂದರೆ ಸೈಕಾಲಜಿಯಲ್ಲಿ ಬರ್ತಕ್ಕಂಥ ಕೆಲವೊಂದಿಷ್ಟು ಸಿದ್ಧಾಂತಗಳಿದಾವಲ್ವ, ಆ ಸಿದ್ಧಾಂತಗಳನ್ನು ನೀವು ಅರ್ಥ ಮಾಡ್ಕೋಬೇಕಷ್ಟೇ. ಆ ಸಿದ್ಧಾಂತಗಳನ್ನು ಅರ್ಥ ಮಾಡ್ಕೊಂಡು ಎಕ್ಸಾಮ್ಗೆ ಹೋಗ್ಬಿಟ್ರಿ, ಅಲ್ಲಿ ಏನಾಗುತ್ತೆ ಅಂದರೆ ಅಪ್ಲೈಡ್ ಕ್ವಶನ್ಗಳು ಬರ್ತವೆ, ನೀವು ಅವಕ್ಕೆ ಆನ್ಸರ್ ಮಾಡಿ ಬರಬೇಕಾಗುತ್ತೆ. ಈ ರೀತಿಯಾಗಿ ಸೈಕಾಲಜಿ ಓದ್ರಿ, ಚೆನ್ನಾಗಿ ಮೆಂಟಲ್ ಓದ್ರಿ, ಕರೆಂಟ್ ಅಫೇರ್ಸ್ ಓದ್ರಿ. ಮತ್ತು ಈ ಯಾರಪ್ಪ ಅಂದರೆ ನಮ್ಮ ಆರ್ಟ್ಸ್ ಸ್ಟೂಡೆಂಟ್ ಏನು ಮಾಡ್ರಿ ಅಂತಂದ್ರೆ GK ಒಂದಷ್ಟು ಪ್ರಶ್ನೆಗಳು ಬರ್ತವೆ, ಒಂದು 3-4 ಸೈನ್ಸ್ ಕ್ವಶನ್ ಬರ್ತವೆ GK ಪೇಪರ್ನಲ್ಲಿ. ಅಲ್ಲಿ 3-4 ಕ್ವಶನ್ ಅದನ್ನು ಬಿಡಬಾರ್ದು. ನೀವು ಅದನ್ನು ಬಿಡಬಾರ್ದು ಅಂದರೆ ಏನು ಮಾಡ್ಬೇಕು, ಜಸ್ಟ್ ಡೈಸ್ ಅದಾವಲ್ವ, PC PSI SDFD ನಡೆಸಿರ್ತಕ್ಕಂಥ ಕ್ವಶನ್ ಪೇಪರ್ಗಳು ಡೈಸ್ ಅನ್ನುವಂಥ ಒಂದು ಕ್ವಶನ್ ಬ್ಯಾಂಕ್ ಮಾಡ್ರಿ. ಅಷ್ಟು ಓದ್ಕೊಂಡ್ಬಿಟ್ರೆ ಸಾಕು, ಅದು ಭಾಳ ಇಲ್ಲ, ಒಂದು 70-80 ರೂಪಾಯಿನೂ ಬೀಳುತ್ತೆ. ಅದನ್ನು ತೊಗೊಂಡು ಡೈರೆಕ್ಟಾಗಿ ಓದ್ಕೊಂಡು ಹೋಗ್ಬಿಟ್ರೆ ಕ್ವಶನ್ಗಳು ಅಲ್ಲೇ ರಿಪೀಟ್ ಆಗ್ತವೆ. ನೀವೇನು ಸೈನ್ಸ್ ಅಂದ ತಕ್ಷಣ KM ಸುರೇಶ್ ಸರ್ದು ಬುಕ್ ತೊಗೊಂಡು ಅಥವಾ ಇನ್ನೊಬ್ರದ್ದು 4G ಸೈನ್ಸ್ ಬುಕ್ಸ್ ತೊಗೊಂಡು ಅದನ್ನೆಲ್ಲ ನೀವು ಸಾಕಷ್ಟು ಡೆಪ್ತಾಗಿ ಓದೋದು ಬೇಡ. ಯಾರು ಶಿಕ್ಷಕರ ನೇಮಕಾತಿಗೆ ಓದುವಂಥವ್ರು
GK ಪೇಪರ್ನಲ್ಲಿ ಬರೋಂಥದ್ದೇ ಸೈನ್ಸು 4-5 ಕ್ವಶನ್ಗಳು ಬರ್ತವೆ. ಮತ್ತು ಸೈನ್ಸ್ ಓದ್ಬಾರ್ದಂದ್ರೆ ಸೈನ್ಸ್ ಸ್ಟೂಡೆಂಟ್ಸ್ ಇರ್ತಾರೆ, ಅಂದರೆ ಮ್ಯಾಥ್ಸ್ ಸೈನ್ಸ್ ಟೀಚರ್ಸ್ ಆಗೋರು ಇರ್ತಾರಲ್ಲ, ನೀವು ಹಿಸ್ಟ್ರಿ, ಎಕನಾಮಿಕ್ಸು, ಜಿಯೋಗ್ರಫಿ, GKನಲ್ಲಿ ಕೇಳ್ತಾರೆ ಇವ್ನು. ನೀವೇನೈತಿ ಇಡೀ ಹಿಸ್ಟ್ರಿ ಮತ್ತು ಇಂಡಿಯನ್ ಹಿಸ್ಟ್ರಿ ಎಲ್ಲ ಓದ್ಕೊಂತ ಕುಂತ್ರೆ ಅಂದ್ರೆ 6 ತಿಂಗಳು ಬೇಕು ಅದಕ್ಕೆ ನೀವೇನು ಮಾಡ್ರಿ ಅಂದ್ರೆ ನೀವು ಕೂಡ ಅಷ್ಟೇ ಒಂದಷ್ಟು PC, PSI ಓಲ್ಡ್ ಕ್ವಶನ್ ಪೇಪರ್ ಏನಿರ್ತಾವಲ್ಲ ಅಲ್ಲಿ ಹಿಸ್ಟ್ರಿ ಇಂಪಾರ್ಟೆಂಟ್. ಅದ್ರಾಗ ನೀವು ಬೇರೆ ತೊಗೊಳೋದಕ್ಕಿಂತ ಇವು ಡೈಸ್ ತಗೊಳ್ಳೋದು ಉತ್ತಮ ಅನ್ಸುತ್ತೆ ನನಗೆ. ಯಾಕಂದ್ರೆ ಅವ್ರು ಸಬ್ಜೆಕ್ಟ್ ವೈಸೇ ಬೇರೆ ಕೊಟ್ಬಿಟ್ರೆ ಅವ್ನು ತೊಗೊಂಡ್ರಿ ಅಂತಂದ್ರೆ ಅವು ಏನಾಗುತ್ತಂದ್ರೆ ಒಂದು 2-3 ದಿನದಲ್ಲಿ ಅವ್ನು ಮುಗಿಸ್ಬೋದು ನೀವು. ಅಥವಾ ಒಂದೊಂದು ದಿನಕ್ಕೆ ಒಂದೊಂದು ಸಬ್ಜೆಕ್ಟ್ ಮಾಡಿರಿ. ಹಿಸ್ಟ್ರಿಗೆ ಒಂದಿನ, ಜಿಯೋಗ್ರಫಿಗೆ ಒಂದಿನ, ಸಂವಿಧಾನಕ್ಕೆ ಒಂದಿನ ಸಾಕು. ಎಕನಾಮಿಕ್ಸ್ ಏನು ಬೇಡ. ಹಿಸ್ಟ್ರಿ, ಜಿಯೋಗ್ರಫಿ, ಆನಂತರ ಸಂವಿಧಾನ ಮತ್ತು ಸೈನ್ಸ್ದು ಕೂಡ ಸಿಗ್ತವೆ. ಇಂದು ಒಂದಷ್ಟು ಓದ್ಕೊಳ್ಳೋದು ಉತ್ತಮ. ಯಾಕಂದರೆ GK ಪೇಪರ್ನಲ್ಲಿ ಒಂದಷ್ಟು ಪ್ರಶ್ನೆಗಳು ಮಿಸ್ ಆಗಬಾರ್ದಲ್ಲ, ಆ ಕಾರಣಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಉಳಿದಂತೆ ನೇಮಕಾತಿ ಇನ್ನೇನು ಕ್ಷಣಗಣನೆ ಆರಂಭ ಆಗಿದೆ. ಹಣಕಾಸು ಇಲಾಖೆ ಪರ್ಮಿಷನ್ ಸಿಕ್ಕ ತಕ್ಷಣ ಹುದ್ದೆಗಳು ಎಷ್ಟೆಷ್ಟು ಅನ್ನೋಂಥ ಮಾಹಿತಿ ಗೊತ್ತಾದ ತಕ್ಷಣ ನಾನು ನಿಮಗೆ ಮಾಹಿತಿಯನ್ನು ಕೂಡ ಕೊಡ್ತೀನಿ ಮತ್ತು ಬೇರೆ ಕಡೆಯಿಂದ ನಿಮಗೆ ಮಾಹಿತಿ ಸಿಗುತ್ತೆ. ಸೊ ಆದರೂ ನಮ್ಮದು ಒಂದು ಕರ್ತವ್ಯ, ನಾನು ಆ ಸಮಯಕ್ಕೆ ಮಾಹಿತಿಯನ್ನು ಕೊಡ್ತೀನಿ. ಜೊತೆಗೆ ಮಾರ್ಗದರ್ಶನವನ್ನು ನನ್ನಿಂದ ಸಾಧ್ಯ ಆದಷ್ಟು ಮಾರ್ಗದರ್ಶನವನ್ನು ನೀಡ್ತಾ ಓದುವುದಕ್ಕೆ ನಿಮಗೆ ಪ್ರೋತ್ಸಾಹವನ್ನು ನೀಡ್ತಾ ಹೋಗ್ತೀನಿ. ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಧನ್ಯವಾದ.